ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲಲ್ಲಿ ಡಾಟಾ ಆನ್ ಆದರೂ ಕೂಡ ಯೂಟ್ಯೂಬ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಇನ್ನುಳಿದಂಥ ಕನೆಕ್ಷನ್ ಇದೆ ಅದರಲ್ಲಿ ಬರ್ತಾ ಇಲ್ಲ. ಹೌದು, ನೋಡ್ಬೋದು ನೀವು ಇಲ್ಲಿ ನಾನು ಒಂದು ಡಾಟಾ ಏನಿದೆ ಆನ್ ಮಾಡಿದ್ದೀನಿ. ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ ಆಗ್ತಿರಬೇಕು. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಈ ಥರ ಪ್ರಾಬ್ಲಮ್ ಆದರೆ ನಾವು ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅಷ್ಟೆಲ್ಲ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಡಾಟಾ ಆನ್ ಮಾಡಿದ್ರು ಕೂಡ ಇಲ್ಲಿ ಯೂಟ್ಯೂಬ್ ಏನಿದೆ ಇಲ್ಲಿ ಸ್ಟಾರ್ಟ್ ಆಗ್ತಾಯಿಲ್ಲ. ನೋಡ್ಬೋದು ಇಲ್ಲಿ ಯಾವುದೇ ಕಾರಣ ಕೂಡ ಇಲ್ಲಿ ವಿಡಿಯೋ ಆಗಿರ್ಬೋದು ಅಥವಾ ಇನ್ನುಳಿದಂಥ ಪೋಸ್ಟ್ ಆಗಿರ್ಬೋದು ಇಲ್ಲಿ ಲೋಡ್ ಆಗ್ತಾಯಿಲ್ಲ. ಹೌದು, ಈ ಥರ ಪ್ರಾಬ್ಲಮ್ ಆದರೆ ನಾವಿಲ್ಲಿ ಏನು ಮಾಡಬೇಕು? ಹೌದು, ಮೇನ್ ಕ್ವಶನ್ ಇದೆ ಅಂತ ಹೇಳ್ಬೋದು. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ನೀವು ತುಂಬ ಒಂದು ಸಿಂಪಲ್ ಮೆಥಡ್ ಮುಖಾಂತರ ಈ ಪ್ರಾಬ್ಲಮ್ನ ಇಲ್ಲಿ ಫಿಕ್ಸ್ನ ಮಾಡ್ಬೋದು. ಹೌದು, ಹಾಗಿದ್ರೆ ನೀವು ಇಲ್ಲಿ ನಿಮ್ಮ ಫೋನಲ್ಲಿ ಓಪನ್ ಮಾಡಿ ಈ ಥರಲ್ಲಿ ಬ್ಯಾಕ್ನ ಮಾಡಿದ್ಮೇಲೆ ಇಲ್ಲಿ ನೀವು ಇಲ್ಲಿ ಕ್ಲಿಯರ್ನ ಮಾಡಿ ಅದಾದಮೇಲೆ ಫ್ರೆಂಡ್ಸ್ ನೀವು ಈ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಆಟೋಮೆಟಿಕ್ಕಾಗಿ ಇದರದ್ದು ಸಿಮ್ ಕಾರ್ಡ್ ಸೆಟ್ಟಿಂಗ್ಸ್ ಮತ್ತು ನೆಟ್ವರ್ಕ್ ಸೆಟ್ಟಿಂಗ್ಸ್ ಅದು ಓಪನ್ ಆಗುತ್ತೆ. ಇಲ್ಲಿ ನನಗೆ ಆಪೋಸಿಟ್ ತೋರಿಸ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ಬೋದು ಸಿಮ್ ಕಾರ್ಡ್ ಮತ್ತು ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಇದೆ. ನೀವು ಇಲ್ಲಿ ಕ್ಲಿಕ್ನ ಮಾಡಿ. ಹೌದು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಲಿಸ್ಟಿನಲ್ಲಿ ಓಪನ್ ಆಗಿದೆ. ಅಂದರೆ ಆ ಒಂದು ಸಿಮ್ ಕಾರ್ಡಿಂದ ಪ್ರಾಬ್ಲಮ್ ಆಗ್ತದೆ ಅಂತ ನೋಡೋದು ಭಾಳ ಒಂದು ಇಂಪಾರ್ಟೆಂಟ್ ಇದೆ. ಅದು ಆದಮೇಲೆ ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಕಾಲ್ಗೋಸ್ಕರ ಇಲ್ಲಿ ನಾರ್ಮಲಾಗಿ ಡಿಫಾಲ್ಟ್ ಒಂದು ಸೆಲೆಕ್ಷನ್ ಮಾಡಿಟ್ಟಿದ್ದೀವಿ. ಹಾಗಾಗಿ ಒಂದೇ ಸಿಮ್ ಕಾರ್ಡ್ ಇದೆ. ಅದು ಆದಮೇಲೆ ಇಲ್ಲಿ ನೋಡ್ಬೋದು ಡಾಟಾ ಕೂಡ ಆನ್ ಇದೆ. ಆದರೆ ನೀವು ಈ ಸೆಟ್ಟಿಂಗ್ಸ್ನ ಇಲ್ಲಿ ಡೈರೆಕ್ಟಾಗಿ ನೀವು ಇಲ್ಲಿ ಮತ್ತೆ ಬರಬೇಕಂದ್ರೆ ನೀವು ನೋಡಿ ಅಂದರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಈ ಡಾಟಾ ಐಕಾನ್ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೋಡ್ಬೋದು ಡೈರೆಕ್ಟಾಗಿ ಇದೇ ಪೇಜಿಗೆ ನೀವು ಇಲ್ಲಿ ಬರ್ತೀರಾ. ಫ್ರೆಂಡ್ಸ್, ಆಗಿದ್ರೆ ನೀವು ಒಂದ್ಸಲ ಈ ಸಿಮ್ ಕಾರ್ಡ್ ಏನಿದೆ ಅದನ್ನು ನಾವು ಬಂದ್ ಮಾಡೋಣ. ಈ ಪೇಜ್ ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಒಂದ್ಸಲ ಏನು ಮಾಡಿ ಅಂದರೆ ನೀವು ಇಲ್ಲಿ ನಿಮ್ಮದು ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಫ್ಲೈಟ್ ಮೋಡ್ ಅಂತ ಏನಿದೆ ಇಲ್ಲಿ ಒಂದ್ಸಲ ಇಲ್ಲಿ ಇದನ್ನು ಆನ್ ಮಾಡಿ ಒಂದು 5 ಸೆಕೆಂಡ್ನ ಬಿಟ್ಟು ಇಲ್ಲಿ ಮತ್ತೆ ಇದನ್ನು ಹೊಳ್ಳಿ ಆನ್ನ ಮಾಡಿ. ಹೌದು, ಆನ್ ಮಾಡಿದ ಮೇಲೆ ಇದರಲ್ಲಿ ಮಾಡೆಮ್ ಆಗಿರ್ಬೋದು ಅಥವಾ ಮಾಡೆಮ್ ಸೆಟ್ಟಿಂಗ್ಸ್ ಮತ್ತು ನೆಟ್ವರ್ಕ್ ಸೆಟ್ಟಿಂಗ್ಸ್ ಇಲ್ಲಿ ಕಂಪ್ಲೀಟಾಗಿ ರೀಸೆಟ್ ಆಗುತ್ತೆ ಮತ್ತು ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಬರುತ್ತೆ. ಅದು ಆದಮೇಲೆ ನೀವು ಇಲ್ಲಿ ಮತ್ತೆ ಡಾಟಾನ ಆನ್ ಮಾಡಿದ ಮೇಲೆ ಒಂದ್ಸಲ ನೀವು ಬ್ಯಾಕ್ಗೆ ಬಂದು ಇಲ್ಲಿ ಮತ್ತೆ ಯೂಟ್ಯೂಬ್ ಅಪ್ಲಿಕೇಶನ್ ಅಥವಾ ಬ್ರೌಸರ್ ಏನಿದೆ ಓಪನ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೌದು, ಓಪನ್ ಮಾಡಿದ ಮೇಲೆ ಮತ್ತೆ ಈ ಥರ ರಿಪೀಟಾಗಿ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಬ್ಯಾಕ್ಗೆ ಬನ್ನಿ, ಅದನ್ನು ಕ್ಲಿಕ್ನ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಂಪ್ಲೀಟಾಗಿ ಪೇಜ್ ಏನಿದೆ ಓಪನ್ ಆಗಿದೆ. ಅಂದರೆ ಇಲ್ಲಿ APN ಅಂತ ಏನು ಕರಿತೀವಿ ಅಂದರೆ ಆಕ್ಸೆಸ್ ಪಾಯಿಂಟ್ ಅಂತ ಏನು ಅದು ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಮತ್ತು ಇಲ್ಲಿ ಸೆಟ್ಟಿಂಗ್ಸ್ ನೋಡ್ಬೋದು ಕಂಪ್ಲೀಟಾಗಿ ಇಲ್ಲಿ ಡಿಫಾಲ್ಟ್ ಯಾವ ಥರ ಇದೆ ಅದೇ ಥರ ಇದೆ. ಅದಾದಮೇಲೆ ನೀವು ಇಲ್ಲಿ ಆಕ್ಸೆಸ್ ಪಾಯಿಂಟ್ ಅಂತ ಸೆಟ್ಟಿಂಗ್ಸ್ ಏನಿದೆ ಇಲ್ಲಿ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಸೆಟ್ಟಿಂಗ್ಸ್ ಏನಿದೆ ಇಲ್ಲಿ ಓಪನ್ ಆಗಿದೆ. ಇನ್ನು ಇದನ್ನು ನೀವು ಇಲ್ಲಿ ರೀಸೆಟ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಫೋನಲ್ಲಿ ಈ ಥರ ಇಲ್ಲಿ ಡೈರೆಕ್ಟಾಗಿ ರೀಸೆಟ್ ಅಂತ ತೋರಿಸ್ತಾ ಇದ್ದರೆ ನೀವು ಇದನ್ನು ರೀಸೆಟ್ನ ಮಾಡಿ. ಇಲ್ಲ ಅಂದರೆ ನೀವು ಇಲ್ಲಿ ಈ ಟಿಕ್ ಮಾರ್ಕ್ನ ಮಾಡಿ ನೀವು ಇಲ್ಲಿ ಡಿಫಾಲ್ಟ್ ಅಥವಾ ಇನ್ನುಳಿದಂತ ನೋಡ್ಬೋದು ಇಲ್ಲಿ ಡಿಲೀಟ್ ಅಂತ ಇದೆ. ಮತ್ತು ಇಲ್ಲಿ ಕೆಲವೊಂದು ಮೊಬೈಲಿಂದ ರೀಸೆಟ್ ಅಂತ ಇರುತ್ತೆ, ಅದನ್ನು ನೀವು ಇಲ್ಲಿ ಮಾಡ್ಬೋದು. ಇಲ್ಲಿ ನಾನು ರಿಟರ್ನಲ್ಲಿ ಬಂದು ನಾನು ಇಲ್ಲಿ ರೀಸೆಟ್ ಅಂತ ಮಾಡ್ತೀನಿ. ನೋಡ್ಬೋದು ಇಲ್ಲಿ ನೆಟ್ವರ್ಕ್ ರೀಸೆಟ್ ಅಂತ ಇಲ್ಲಿ ಆಗ್ತಾಯಿದೆ. ಅಂದರೆ APN ಸೆಟ್ಟಿಂಗ್ಸ್ ರೀಸೆಟ್ ಅಂತ ಆಗ್ತಾಯಿದೆ. ಈ ಥರ ನೀವು ಇಲ್ಲಿ ರೀಸೆಟ್ನ ಮಾಡ್ಬೋದು. ರೀಸೆಟ್ ಮಾಡಿದ್ಮೇಲೆ ಇದರ ಸೆಟ್ಟಿಂಗ್ಸ್ ಏನಿದೆ ಕಂಪ್ಲೀಟಾಗಿ ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಬರುತ್ತೆ. ಕಂಪ್ನಿ ಯಾವ ಥರ ಕಳಿಸುತ್ತೆ ಅದೇ ಥರನೇ ಬರುತ್ತೆ. ಮೊದಲಿನಕ್ಕಿಂತಲೂ ಇಂಟರ್ನೆಟ್ ಕನೆಕ್ಷನ್ ತುಂಬ ಫಾಸ್ಟಾಗಿ ಇಲ್ಲಿ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ರಿಟರ್ನ್ ಬಂದ ಮೇಲೆ ನಾನು ನಿಮಗೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ತಿಳಿಸ್ಕೊಡ್ತೀನಿ. ಈ ಥರ ಇಲ್ಲಿ ನೆಟ್ವರ್ಕ್ ಸ್ಪೀಡ್ ಏನಿದೆ ಅದು ಕೂಡ ನೀವು ಇಲ್ಲಿ ಚೆಕ್ನ ಮಾಡ್ಬೋದು. ಮೇಲೆ ನೋಡ್ಬೋದು ಇಲ್ಲಿ ನೆಟ್ವರ್ಕ್ ಸ್ಪೀಡ್ ಏನಿದೆ ಶೋ ಆಗ್ತದೆ. ಈ ಥರ ನೀವು ಇಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಇಲ್ಲಿ ನೋಟಿಫಿಕೇಷನ್ ಅಂತ ಇದೆ ಇಲ್ಲಿ ಕ್ಲಿಕ್ನ ಮಾಡಿ. ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಟೇಟಸ್ ಬಾರ್ ಅಂತ ಏನಿದೆ ಇಲ್ಲಿ ಶೋ ಆಗ್ತಾಯಿದೆ. ಸ್ಟೇಟಸ್ ಬಾರಲ್ಲಿ ನೋಡ್ಬೋದು ಶೋ ಕನೆಕ್ಷನ್ ಸ್ಪೀಡ್ ಅಂತ ಇದೆ. ಈ ಒಂದು ಸೆಟ್ಟಿಂಗ್ಸ್ನ ನೀವು ಇಲ್ಲಿ ಇದನ್ನು ಆನ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಇದರಲ್ಲಿ ಆನ್ ಇತ್ತು, ಬಟ್ ಆದರೆ ನೀವು ಇದನ್ನು ಈ ಥರ ಡಿಸೇಬಲ್ ಇದ್ದರೆ ಬಂದಿದ್ದರೆ ಇದನ್ನು ಆನ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಕನೆಕ್ಷನ್ ತೋರಿಸ್ತಾ ಇದೆ. ನಮ್ಮ ಫೋನಲ್ಲಿ ಬರುವಂಥ ಇಂಟರ್ನೆಟ್ ಕನೆಕ್ಷನ್ ಸ್ಪೀಡ್ ಎಷ್ಟಿದೆ ಅಂತ ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದೆ. ಹೌದು, ಈ ಥರ ನೀವು ಇಲ್ಲಿ ಈ ಸೆಟ್ಟಿಂಗ್ಸ್ನ ಮಾಡಿಕೊಂಡು ನಿಮ್ಮ ಫೋನಲ್ಲಿ ಏನು ಈ ಪ್ರಾಬ್ಲಮ್ ಏನು ಆಗ್ತಾಯಿಲ್ಲ ಇದನ್ನು ನೀವು ಇಲ್ಲಿ ಫಿಕ್ಸ್ನ ಮಾಡ್ಬೋದು. ಅಷ್ಟೆಲ್ಲ ಈ ಒಟ್ಟು ಸೆಟ್ಟಿಂಗ್ಸ್ ಆದಮೇಲೆ ನಿಮ್ಮ ಫೋನ್ ಏನಿದೆ ಇಲ್ಲಿ ಒಂದ್ಸಲ ಇದನ್ನು ರೀಸ್ಟಾರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೌದು, ನೀವು ರೀಸ್ಟಾರ್ಟ್ ಮಾಡಿದ್ಮೇಲೆ ನೀವು ರೀಸೆಟ್ ಮಾಡುವಂಥ ಸೆಟ್ಟಿಂಗ್ಸ್ ಏನಿದೆ ಕಂಪ್ಲೀಟಾಗಿ ಸೇವ್ ಆಗುತ್ತೆ ಮತ್ತು ಹಾಗೂ ತುಂಬ ಆ್ಯಕ್ಯುರೇಟ್ಲಿ ಒಂದು ಅಪ್ಲೈ ಆಗುತ್ತೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡು ಇದು ಸಂಪೂರ್ಣ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಮಸ್ಕಾರ.